ಅಯ್ಯೋ ಯಾರಾದ್ರೂ ಕಾಪಾಡಪ್ಪ. ಬೇಗ ಬೆಂಕಿ ಹರಿಸಿ. जलेशं पद्यामौले धारयतम् तदेव मानव जन्म जन्म कृत पापहरं भवतापहरम् आश्चर्यमहो परमाश्चर्यं किमत्र तत्परमाश्चर्यम् परमभक्तजनपाररसं तत्परमात्मशिरस्थापहरम् ಅಮ್ಮ ಅಮ್ಮ ನೈನಿ ಅಮ್ಮ ಅಮ್ಮ ನೈನಿ ನಿನಗೇನು ಆಗಿಲ್ಲಮ್ಮ, ಏನು ಆಗಿಲ್ಲ. ಆ ತಾಯಿ ವಿಶಾಲಾಕ್ಷಮ್ಮನ ಕೃಪೆ ಇರುವವರೆಗೂ ನಿನಗೇನು ಆಗಲ್ಲಮ್ಮ. ನನ್ನ ನಂಬಿಕೆ ಇದೆ, ನಿನಗೇನು ಆಗಲ್ಲ ತಾಯಿ, ಏನು ಆಗಲ್ಲ. ನನ್ನ ಬಂಗಾರು ಮೊಮ್ಮಗಳು ಹೆದರ್ಕೊಬೇಡಮ್ಮ. ತಾಯಿ ವಿಶಾಲಾಕ್ಷಿ ಎಲ್ಲ ಒಳ್ಳೇದ್ ಮಾಡ್ತಾಳೆ. ನೀನೇನಪ್ಪ ಸೀತಾದೇವಿಗೆ ಅಭಿಷೇಕ ಮಾಡಕ್ಕೆ ಅಂತ ಇಟ್ಟ ಹಾಲ್ನ ತಗೊಂಡೋಗಿ ಆ ಹುಡುಗಿ ಮೇಲೆ ಸುರಿದಿದ್ಯಲ್ಲ. ಕಣ್ಣು ಮುಂದೆ ನೈನಿಗೆ ಬೆಂಕಿ ಹತ್ಕೊಂಡಿತ್ತು. ನೀರ್ ತರಕ್ಕೆ ನೀವು ಓಡ್ ಹೋದ್ರಿ. ಕಾಪಾಡಕ್ಕೋಸ್ಕರ ನಾನು ಹಾಲು ಹಾಕ್ತೆ. ತಪ್ಪಲಿಲ್ಲ. ನೈನಿ ಸೀತಮ್ಮ ಆದ್ರೆ ಇವರು ರಾಮನೇ ಆದ್ರು. ನೀನು ಮಹಾನುಭಾವನೆ. ಆ ಹುಡ್ಗಿಗೆ ಏನಾದ್ರೂ ಆಗಿದ್ರೆ ಊರ್ಗೆ ಕೆಟ್ಟ ಹೆಸರು ಬರ್ತಿತ್ತು. ಸ್ವಾಮಿ ಋಣ ತೀರ್ಸ್ಕೊಂಡ್ಬಿಟ್ರಿ. ನಿಮ್ ಸಹಾಯ ಯಾವತ್ತೂ ಮರೆಯಲ್ಲ. ನೈನಿನೇ ಅಲ್ಲ, ಯಾರೇ ಇದ್ರು ನಾನು ಹೀಗೆ ಮಾಡ್ತಿದ್ದೆ. ಯಜಮಾನ್ರೆ, ಹೋಗ್ತಾ ಇದ್ದೀರಾ? ಹೋಗ್ಬೇಕಲ್ಲ. ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದ್ ಕಾಪಾಡಿದ್ರಿ. ನೋ, ದೇವ್ರು ಬರ್ಲಿಲ್ಲ. ದೇವ್ರ ಹಾಗೆ ನಾನೂ ಬರ್ಲಿಲ್ಲ. ಎಲ್ರೂ ಸುಮ್ಮನೆ ನೋಡ್ತಾ ಇದ್ರು. ಅಲ್ಲಿ ಇಲ್ಲಿ ಓಡಾಡ್ತಿದ್ರು. ಯಾರು ಏನೂ ಮಾಡ್ಲಿಲ್ಲ. ಅಲ್ಲಿದ್ದು ಹಾಲೋ ನೀರೋ ನಾನು ನೋಡ್ಲಿಲ್ಲ. ತಗೊಂಡೆ ನಿನ್ ಮೇಲೆ ಹಾಕ್ದೆ. ದಟ್ಸ್ ಇಟ್. ಎಲ್ರೂ ನಿಮ್ಮನ್ನ ಶ್ರೀರಾಮ ಅಂದ್ರು. ಕೇಳಿಸ್ಕೊಂಡ್ರು ಇಲ್ವೋ? ಅವ್ರು ಏನಾದ್ರೂ ಅನ್ಲಿ, ಅವ್ರಿಷ್ಟ. ನಾನ್ ಮಾಡ್ಬೇಕು ಅನ್ಕೊಂಡೆ, ಮಾಡ್ದೆ. ನಿಮ್ ಸ್ಥಾನದಲ್ಲಿ ಬೇರೆಯವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಉತ್ಸವ ಮೂರ್ತಿ ತರ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು. ನೀವ್ ಮಾತ್ರ ಏನು ಆಗ್ದಿರೋ ಹಾಗೆ ಏನೂ ಮಾಡಿಲ್ಲ ಅನ್ನೋ ತರ ಸುಮ್ಮನೆ ಹೋಗ್ತಾ ಇದ್ದೀರಲ್ಲ ಯಜಮಾನ್ರೆ. ನೋಡು, ನಾನು ಆಗಿರೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಇವಾಗ ಈ ಕ್ಷಣ ನನಗೆ ಹೇಗನ್ಸತ್ತೋ ಹಾಗಿರ್ತೀನಿ. ದಟ್ಸ್ ಮೈ ಪಾಲಿಸಿ. ಏನೇ ಆದ್ರೂ ನನ್ ಜೀವ ಉಳಿಸಿದಿರಾ. ಫಾರ್ಮಾಲಿಟಿನಾ? ಹಾಗನ್ಕೊಂಡ್ರೆ ನೀನು ನನ್ನ ಕಾಪಾಡಿದ್ಯಾ ತಾನೆ? ಅದಕ್ ನೀವು ತಾಂಕು ಹೇಳಿದ್ರಲ್ಲ. ಅದಕ್ಕೇನೀಗ? ನಿಮ್ ಕೈ ಕೊಡಿ ಇಲ್ಲಿ. You're welcome.
ಎಂತ ಕೆಲಸ ಮಾಡ್ಬಿಟ್ಟೆ ತಿಲೋತ್ತಮ. ಆಲೋಚನೆ ನಿಂದಾದ್ರೆ ಆಚರಣೆ ನಿನ್ ತಮ್ಮ ಪರಶುದೇ ಆಗಿರುತ್ತೆ. ಈಗಲೇ ಮನೆಗೆ ಬಂದು ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬೇಕು ಅನಿಸ್ತಿದೆ. ಆದ್ರೆ ನೀವೆಲ್ಲ ದುಷ್ಟರು ಅಂತ ಹೇಳಿ ಸಾಕ್ಷಿ ತೋರಿಸ್ತಾ ಇದ್ರೆ ವಿಶಾಲ್ ನಂಬಲ್ಲ. ಅವನ ಮೇಲೆ ಸುಳ್ಳು ಪ್ರೀತಿ ತೋರಿಸಿ ಮೋಸ ಮಾಡ್ತಿರೋ ನಿಮ್ಮನ್ನ ರಾಕ್ಷಸರು ಅಂತ ಹೇಳೋದಕ್ಕಿಂತ ವಿಶಾಲ್ಗೆ ಸತ್ಯ ಏನು ಅಂತ ಗೊತ್ತಾಗ ಮಾಡ್ತೀನಿ. ಮಾಡೇ ಮಾಡ್ತೀನಿ. ನೋಡಮ್ಮ, ಈ ಬೆಡ್ ಮೇಲೆ ಮಲಗಿದ್ದವರು ಎಲ್ಲಿ ಹೋದ್ರು? ರೂಮಲ್ಲಿದ್ದು ಬೇಜಾರು ಅಂತ ಹೊರಗಡೆ ಹೋಗಿದ್ದಾರೆ ಸರ್. ಆಚೆನಾ? ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ನೋ ಪ್ರಾಬ್ಲಮ್ ಸರ್, ಓಡಾಡಿದ್ರೇನೆ ಒಳ್ಳೇದು. ನಿಮ್ ಸೊಸೆ ಬರ್ಲಿಲ್ವಾ ಸರ್? ನನ್ನ ಸೊಸೆ ಅಂದ್ರೆ ಹಾಸಿನಿನಾ? ನೈನಿ ಸರ್. ನೈನಿನಾ? ಯಾರಮ್ಮ ಅದು? ಅದೇನ್ ಸರ್ ಹಾಗೆ ಕೇಳ್ತೀರಾ? ವಿಶಾಲ್ ಅವರ ಹೆಂಡತಿ. ವಿಶಾಲ್ಗಿನ್ನು ಮದ್ವೆನೇ ಆಗಿಲ್ಲಮ್ಮ, ಹೆಂಡತಿ ಎಲ್ಲಿಂದ ಬರ್ತಾಳೆ? ಅದೇನ್ ಸರ್ ಮತ್ತೆ ಹೆಂಡತಿ ಅಂತ ಹೇಳಿದ್ರು? ಹಾಗೆ ಹೇಳಿದ್ಲಾ? ಒಂದ್ ವೇಳೆ ಆಪರೇಷನ್ ಮಾಡ್ತೀರೇನೋ ಅಂತ ಹಾಗೆ ಹೇಳಿರ್ತಾಳೆ. ಈ ಕಾಲದಲ್ಲಿ ಆತರ ಹೇಳೋಕೆ ಅಷ್ಟ್ ದೊಡ್ಡ ಮನ್ಸು ಯಾರಿಗಿರುತ್ತೆ ಸರ್? ನಿಜಾನಮ್ಮ. ಪರಿಚಯದವರು ಅಂತ ಹೇಳ್ಕೊಳಕ್ಕೂ ಭಯಪಡೋ ಈ ಕಾಲದಲ್ಲಿ ನಿಮ್ ಮಗನ್ ಪ್ರಾಣ ಉಳಿಸೋಕೆ ಹೆಂಡತಿ ಅಂತ ಹೇಳಿದ ಹುಡುಗಿ ನಿಮ್ ಸೊಸೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ನೋಡಮ್ಮ, ಆ ಹುಡುಗಿದು ಯಾವ ಊರು? ಮುಕ್ಕಂಟಿಪುರ ಅಂತೆ ಸರ್. ಮುಕ್ಕಂಟಿಪುರಾನ? ಸ್ವಲ್ಪ ಹೊತ್ಸಲ್ ವಸಂತೋತ್ಸವ ಶುರುವಾಗುತ್ತಮ್ಮ. ಎಲ್ರೂ ಬಣ್ಣ ಹಚ್ಕೊಂಡ್ ಕುಣ್ದಾಡೋದೆ. ಮುಖಕ್ಕೆ ಯಾರ್ಯಾರು ಬಣ್ಣ ಹಚ್ಕೋತಾರೋ ಎದುರಿಗೆ ಬಂದ್ರೆ ಗೊತ್ತೇ ಆಗಲ್ಲ. ಅಷ್ಟೇ, ಮತ್ತೆ ಬಣ್ಣ ಯಾಕೆ ಹಚ್ಕೋತಾರೆ ಅನ್ಕೋತ್ಯಾ? ಎಲ್ರೂ ಸಮಾನ್ರು ಅಂತ ಗೊತ್ತಾಗಕ್ಕೆ. ಹೌದು, ಒಳ್ಳೆ ಯೋಚನೆ. ನನ್ ಮುಖಕ್ಕೆ ಬಣ್ಣ ಹಚ್ಕೊಂಡ್ರೆ ನನ್ ಯಾರು ಗುರ್ತು ಹಿಡಿಯಲ್ಲ. ಮುಕ್ಕಂಟಿಪುರಕ್ಕೆ ಹೋಗಿ ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ಬೋದು. ಹೋಗ್ತೀನಿ, ಮುಖ ತುಂಬಾ ಬಣ್ಣ ಹಚ್ಕೊಂಡು ಮುಕ್ಕಂಟಿಪುರಕ್ಕೆ ಕಾಲಿಡ್ತೀನಿ. Vishal, how do you feel now? Yeah, good doctor. I don't bother about myself. Good. But doctor, ನಮ್ ಡ್ಯಾಡಿ ಬಗ್ಗೆನೇ ನನಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಡಾಕ್ಟರ್. ಓಹೋ, what happened? ಡ್ಯಾಡಿ ತಮ್ಗೇನಾಗುತ್ತೆ ಅಂತ ಕೇರ್ ಮಾಡ್ದೆ, ನನಗೇನಾಗುತ್ತೋ ಅಂತ ಗಾಬರಿಲಿ ಡೈಲಿ ತಗೊಳ್ಳೋ ಮೆಡಿಸಿನ್ಸ್ನು ತಗೊಂಡ್ ಬಂದಿಲ್ಲ. ಅಮ್ಮ ಇದ್ದಿದ್ರೆ ಅಟ್ಲೀಸ್ಟ್ ಅವ್ರಾದ್ರೂ ಕೇರ್ ತಗೋತಿದ್ರು. ಪ್ರಾಣ ತೆಗೆಯೋಳು ನಿನ್ನನ್ನು ಏನ್ ಕೇರ್ ಮಾಡ್ತಾಳೆ ವಿಶಾಲ್? ನಥಿಂಗ್ ಟು ವರಿ. ಒಂದ್ಸತಿ BP ಶುಗರ್ ಚೆಕ್ ಮಾಡಿದ್ಮೇಲೆ ಮೆಡಿಸಿನ್ಸ್ ಬರ್ಕೊಡ್ತೀವಿ.
ದಟ್ಸ್ ಓಕೆ ಡಾಕ್ಟರ್. ನನ್ನ ಡಿಸ್ಚಾರ್ಜ್ ಮಾಡಿದ್ರೆ ನಾನು ಮನೆಗೆ ಹೋಗ್ತೀನಿ. ಇನ್ನೊಂದೆರಡು ದಿನ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ನೋ ಡಾಕ್ಟರ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಚೆನೂ ಹೋಗಿ ಬಂದೆ. ವಿಶಾಲ್, 2 ದಿನ ತಾನೆ? ಡ್ಯಾಡ್, ಅಮ್ಮನ್ ನೋಡ್ದೆ ಇನ್ನೂ 2 ದಿನ ಇರ್ಬೇಕಾ? 2 ವರ್ಷ ಅಮೆರಿಕದಲ್ಲಿದ್ದೆ, 2 ದಿನ ಇಲ್ಲಿರಕ್ಕಾಗಲ್ವಾ? ಡ್ಯಾಡಿ, ಮಿಸ್ಟರ್ ವಿಶಾಲ್, ಅವಸರ ಮಾಡಿ ಮನೆಗೆ ಹೋಗ್ಬೇಡಿ. ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿ ನೋಡೋಣ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬರೋವರೆಗೂ ವೇಟ್ ಮಾಡಿ. ಬೇರೆ ಮೆಡಿಸಿನ್ಸ್ ಬರ್ಕೊಡ್ತೀನಿ, ಹೋಗಿ ತಗೊಂಡ್ ಬನ್ನಿ. ಡ್ಯಾಡಿ, ಬೇಕು ಅಂದ್ರೆ ಸಿಟಿಲಿ ತುಂಬಾ ಹಾಸ್ಪಿಟಲ್ಸ್ ಇದೆಯಲ್ಲ. ವಿಶಾಲ್, ಎಲ್ಲ ಈಸಿಯಾಗಿ ತಗೊಂಡ್ರೆ ಎಷ್ಟೇ ದೊಡ್ಡ ಟೆಕ್ನಾಲಜಿ ಆದ್ರೂ ಯೂಸ್ಲೆಸ್ ಆಗುತ್ತೆ. ಈ ಸ್ಥಿತಿಯಲ್ಲಿ ನೀನ್ ಮನೆಗೆ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ, ಅರ್ಥ ಮಾಡ್ಕೋ. ಸರಿ ಡ್ಯಾಡ್, ಹಾಗೆ ಮಾಡೋಣ. ಬಟ್ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ನೀನ್ ರೆಸ್ಟ್ ತಗೋ. ನಿನ್ನನ್ನು ಕಾಪಾಡಿದ ದೇವತೆಗೆ ಥ್ಯಾಂಕ್ಸ್ ಹೇಳ್ಬರ್ತೀನಿ ವಿಶಾಲ್. ಆಗ್ಲಾದ್ರೂ ಮನ್ಸಿಗೆ ನೆಮ್ಮದಿ ಸಿಗ್ಬಹುದು. ಕಿಟಕಿಗಳೆಲ್ಲ ಮುಚ್ಚಿ ಇದೆ. AC ಆಗ್ಲಿ ಫ್ಯಾನ್ ಆಗ್ಲಿ ಆನ್ ಮಾಡಿಲ್ಲ. ಆದ್ರೂ ಯಾಕೆ ದೀಪ ಹತ್ತುತ್ತಾ ಇಲ್ಲ? ಹತ್ತಲ್ಲ. ಮನ್ಸಲ್ಲಿ ವಿಷ ತುಂಬಿಕೊಂಡಿದ್ರೆ ಎಷ್ಟು ಬಾಯಿ ಬಡ್ಕೊಂಡ್ರು ಉರಿಯಲ್ಲ. ಕಾಯಿ ಓಡಿದ್ರು ನಿನಗ್ ಫಲ ಸಿಗಲ್ಲ. ನಾನ್ ಹಾಗಂದ್ಕೊಳ್ಳಿಲ್ಲ. ನೀನು ಮತ್ತೆ ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಈ ದೇವಸ್ಥಾನದಂತ ಮನೆಯಲ್ಲಿ ಕುಡಿತಾ ಇದ್ರೆ ಹೀಗೆ ಆಗುತ್ತೆ ಅನ್ಕೋತೀನಿ. ನಾನಿವತ್ತು ಕುಡ್ದಿಲ್ಲ ಅಕ್ಕ. ಬೇಕಾದ್ರೆ ವಾಸನೆ ನೋಡು. ಹೇ, ದೂರ ನಿಂತ್ಕೋ. ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಭಕ್ತಿ ಇಲ್ದೇ ಇರೋರು ಸೂಕ್ತಗಳನ್ನ ಹೇಳ್ತಾರಂತೆ. ನನಗೆ ಭಕ್ತಿ ಇಲ್ಲ, ಆದ್ರೆ ಕೆಲವರಿಗೆ ಬುದ್ಧಿನೇ ಇಲ್ಲ ಅಕ್ಕ. ಬುದ್ಧಿ ನೆಟ್ಟಗಿದ್ರೆ ಎಲ್ಲ ನೆಟ್ಟಗಿರುತ್ತೆ ಅಂತಾರೆ. ಕಥೆ ಹೊಡಿಬೇಡ, ಬೆಂಕಿ ಹಚ್ಚು. ದೇವ್ರ ದೀಪಕ್ಕೆ ಯಾರು ಬೆಂಕಿ ಹಚ್ಚು ಅನ್ನಲ್ಲ ಅಕ್ಕ, ತಪ್ಪು. ಕಣ್ಣು ಹೊರಟೋಗುತ್ತೆ. ದೀಪ ಬೆಳಗಿಸ್ಬೇಕು. ಅದ್ ಹೇಗ್ ದೀಪ ಬೆಳಗಿಸ್ತೀಯೋ ನಾನು ನೋಡ್ತೀನಿ. ತಗೋ ಬೆಂಕಿ ಪಟ್ನ. ಕಣ್ಣಾರೆ ನೋಡ್ದೆ ಅಲ್ವಾಕ? ನನ್ ಕೈ ತಾಗಿದ್ರು ಸಾಕು, ಬೆಂಕಿ ಕಡ್ಡಿ ಮಾತ್ ಕೇಳುತ್ತೆ, ದೀಪಾನೂ ಬೆಳಗುತ್ತೆ. ಪವಿತ್ರತೆ ಅನ್ನೋದು ಹಾಕೊಳ್ಳೋ ಬಟ್ಟೆಲಿ ಇರಲ್ಲ ಅಕ್ಕ, ನಾವು ಬದುಕೋ ರೀತಿಲಿರುತ್ತೆ. ಮ್ಯಾಜಿಕ್ ಮಾಡ್ತಾ ಇದೀಯಾ? ನೋನು, ನಾನೇನೋ ಮೆಜಿಷಿಯನ್ ಅಲ್ಲ. ಸುಳ್ಳು ವಂಚನೆಗಳನ್ನ ಮನ್ಸಲ್ಲಿಟ್ಕೊಳ್ಳದೆ ಒಳ್ಳೆ ಮನ್ಸಿಂದ ಹಚ್ಚಿದ್ದೀನಿ. ಅಂದ್ರೆ ನಾನ್ ಕೆಟ್ಟವಳು ಅಂತನಾ ನಿನ್ ಮಾತಿನ ಅರ್ಥ? ನಿನ್ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಅಕ್ಕ. ಭಾವನವ್ರ ಬಗ್ಗೆನೋ ವಿಶಾಲ್ ಬಗ್ಗೆನೋ ಮಾತಾಡು. ಓಹ್, ನಿನ್ಗೇನೋ ಮಹಾ ಗೊತ್ತಿರೋ ಹಾಗೆ. ನಾನ್ ಮಾಡಿದ್ರೇನೆ ರಿಸೀವ್ ಮಾಡ್ತಿಲ್ಲ. ನೀನು ಫೋನ್ ಮಾಡಿದೀಯಾ? ನಾನ್ ಮಾಡಿಲ್ಲ. ಅವರೇ ನನಗ್ ಫೋನ್ ಮಾಡ್ತಾರೆ. ಮಾಡಿದ್ರು. ವಿಶಾಲ್ ಮಾತಾಡಿದ್ನಾ? ಭಾವ ಕೂಡ ಮಾತಾಡಿದ್ರು. ಲಕ್ಷ್ಮೀಪುರದಲ್ಲಿ ರೆಸಾರ್ಟ್ ಕೆಲ್ಸದ ಮೇಲಿದೀವಿ, 2 ದಿನದಲ್ಲಿ ವಾಪಸ್ ಬರ್ತೀವಿ ಅಂತ ತುಂಬಾ ಉತ್ಸಾಹದಿಂದ ಖುಷಿಯಿಂದ ಹೇಳಿದ್ರು. ಮನೆಗ್ ಬಂದ್ಮೇಲೆ ಎಲ್ಲಾ ವಿಷಯ ಹೇಳ್ತೀವಿ, ಡಿಸ್ಟರ್ಬ್ ಮಾಡ್ಬೇಡ ಅಂದ್ರು. ಆದ್ರೆ ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳ್ದೆ ಅಕ್ಕ. ಸಾರಿ.
ಇವಳಿಗೆ ನನ್ನ ಮುಂದೆನೆ ಚಿಟ್ಕೆ ಹೊಡೆಯುವಷ್ಟು ಧೈರ್ಯ ಬಂದ್ಬಿಡ್ತಾ? ಜಗದೀಶ್ ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ಅಷ್ಟಕ್ಕೂ ಏನ್ ನಡೀತಾ ಇದೆ? ಏನಮ್ಮ, ಒಂದ್ ನಿಮಿಷ. ನೈನಿ ಅನ್ನೋ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ಎಲ್ ಹೋಗಿದಾಳೋ ಏನೋ, ಶನಿ ಬಾಯೋಳು. ಅದ್ಯಾಕಮ್ಮ ಹಾಗೆ ಹೇಳ್ತೀರಾ? ಅನಿಷ್ಟದೋಳವಳು. ಬಾಯಿ ಬಿಟ್ರೆ ಬರೀ ಕೆಟ್ಟದೇ ಆಗತ್ತೆ. ಅವಳ ಬಗ್ಗೆ ನನ್ನನ್ನೇನ್ ಕೇಳ್ತೀರಾ? ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಯಜಮಾನ್ರೆ, ಇಲ್ಲಿ ನೈನಿ ಅಂತ ಒಂದು ಹುಡುಗಿ ಇದ್ದಾಳಂತೆ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾ? ಒಳ್ಳೆ ಕತೆ. ಆ ಅನಿಷ್ಟದವಳ ಬಗ್ಗೆ ನಾನು ಹೇಳ್ಬೇಕಾ? ಹೋಗಿ ಸ್ವಾಮಿ, ಅವಳ ಬಗ್ಗೆ ಕೇಳ್ಕೊಂಡ್ ಬಂದ್ಬಿಟ್ರಿ ಇಲ್ಲಿ. ಯಾಕೆ ಎಲ್ರೂ ಹೀಗೆ ಮಾತಾಡ್ತಾರೆ? ಏನಮ್ಮ, ನೀನು ನಮ್ಮ ಕಾಂತಮ್ಮನ ಮನೇಲಿ ಕೆಲಸ ಮಾಡ್ತೀಯಲ್ಲ? ಹೌದು. ನೀವು ಸುಭದ್ರಮ್ಮನ್ ಮದ್ವೆಗ್ ಬಂದಿದ್ರಲ್ವಾ? ಗೊತ್ತಾಯ್ತು. ನಮಸ್ಕಾರ. ನಮಸ್ಕಾರ. ನಿಮ್ಮ ಅಮ್ಮವ್ರು ಏನ್ ಮಾಡ್ತಿದ್ದಾರೆ? ಅವ್ರ ಊರಲ್ಲಿ ಇಲ್ವಲ್ಲ, ಅವರು ಬೀಗರ್ ಜೊತೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಓಹ್, ಯಾವಾಗ ಬರ್ಬೋದು ಅಂತ ಗೊತ್ತಾ? ಹೋಗಿ 1 ವಾರ ಆಯ್ತು. 1-2 ದಿನದಲ್ಲಿ ಬರ್ಬಹುದು. ಓಹ್, ಸರಿ ಅಮ್ಮ. ಇಲ್ಲಿ ನೈನಿ ಮನೆ ಎಲ್ಲಿ ಬರ್ತಂತ ಗೊತ್ತಾ? ಅವಳ ಬಗ್ಗೆ ಮಾತಾಡ್ಬೇಡಿ, ಅವಳು ದೊಡ್ಡ ಅನಿಷ್ಟ. ನಾನೇನ್ ಬರ್ತೇನೆ. ಅಮ್ಮ, ಒಂದ್ ನಿಮಿಷ. ಇಷ್ಟು ಒಳ್ಳೆ ಹುಡುಗಿ ಬಗ್ಗೆ ಎಲ್ರೂ ಯಾಕೆ ಈ ತರ ಕೆಟ್ಟದಾಗ ಮಾತಾಡ್ತಾರೆ? ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ. ನಿಂತ್ಕೊಂಡೆ. ಏನ್ ವಿಷಯ? ಈ ಊರಲ್ಲಿ ನೈನಿ ಮನೆ ಎಲ್ಲಿದ್ಯಮ್ಮ? ರಾಣಿ ಅರಮನೆ ಕೇಳ್ದಂಗ್ ಕೇಳ್ತಿದ್ರಲ್ಲ. ಅನಿಷ್ಟಕ್ಕೆ ದೊಡ್ಡ ಅನಿಷ್ಟ ಅವಳು. ಅವಳು ಶನಿ ಅಂತ ಊರವರೆಲ್ಲ ಹೊಡೆದೋಡ್ಸಿದ್ದಾರೆ. ಅದೆಲ್ಲ ನನಗೆ ಬೇಡದೇ ಇರೋದು. ಅವಳು ಎಲ್ಲಿದ್ದಾಳೆ ಅಂತ ಹೇಳು ಸಾಕು. ಯಾಕೋ ಅಷ್ಟೊಂದು ಅರ್ಜೆಂಟು? ನಯನಿ ನನ್ನ ಮಗನ ಪ್ರಾಣ ಕಾಪಾಡಿದ ದೇವತೆ ಅಮ್ಮ. ಅಯ್ಯೋ, ನೀವ್ ಕೂಡ ಅವಳ ದೇವತೆ ಅನ್ಬಿಟ್ರಾ? ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಕೇಳಿದ್ರೆ 10 ಲಕ್ಷ ಕೊಡೋ ತರ ಕಾಣಿಸುತ್ತೆ. 10 ಲಕ್ಷ ಏನಮ್ಮ? ಅವಳೇನಾದ್ರೂ ಬಾಯ್ಬಿಟ್ಟು ಕೇಳಿದ್ರೆ ಆಸ್ತಿಲಿ ಅರ್ಧ ಭಾಗ ಬರ್ದು ಕೊಟ್ಬಿಡ್ತೀನಿ. ಇದ್ದಕ್ಕಿದ್ದ ಹಾಗೆ ಅವಳು ಕೋಟ್ಯಾಧೀಶ್ವರಿ ಆಗಿ ಹೊಸ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡು ನನ್ ಮುಂದೆ ಕಾರಲ್ಲಿ ಸುತ್ತಾಡಿದ್ರೆ ನನ್ ಬ್ಯೂಟಿಗೆ ಬೆಲೆ ಇಲ್ದಂಗ ಆಗಲ್ವಾ? ಏನಮ್ಮ, ಸ್ವಲ್ಪ ಅಡ್ರೆಸ್ ಹೇಳ್ತೀನಮ್ಮ? ನಿಮ್ ಹೆಸರೇನು? ಜಗದೀಶ್ ಅಂತ. ಸ್ವಾಮಿ ಜಗದೀಶ್ ಅವರೇ, ನಯನಿ ಅವಳಗ್ ತಂದೆ ಇಲ್ಲ ಅಂತ ಹೇಗ್ ಬೇಕೋ ಹಾಗ್ ಬೆಳೆದ್ಲು. ಊರಲ್ಲಿ ಏನೇನೋ ನಡೆಯತ್ತೆ, ಎಲ್ರಿಗೂ ಏನೋ ಆಗ್ಬಿಡತ್ತೆ ಅಂತ ಹೇಳಿ ನಮ್ ಪ್ರಾಣ ತೆಗಿತದಳಷ್ಟೇ. ಇನ್ನು ಊರಲ್ಲಿ ಹಾಗೆ ಇದ್ರೆ ಒಂದೊತ್ತು ಊಟ ಸಿಗಲ್ಲ ಅಂತ ಅವ್ರ ತಾತ ಅವ್ರ ಅಮ್ಮ ಇಬ್ರು ಈ ಊರ್ನೇ ಬಿಟ್ಟು ಹೊಟ್ಟೋದ್ರು. ಯಾವೂರಿಗೆ ಹೋದ್ರಮ್ಮ? ನಿಜವಾಗ್ಲೂ ಗೊತ್ತಿಲ್ಲ. ನನ್ ಮಾತ್ ಕೇಳಿ ಅವಳನ್ನ ಹುಡ್ಕೋದ್ ಬಿಟ್ಟು ವಾಪಸ್ ಹೋಗಿ. ಇಲ್ಲಿ ಯಾರನ್ನೇ ಕೇಳಿದ್ರು ಎಲ್ರೂ ಕೂಗಾಡ್ತಾರೆ.
ಬಿಟ್ಟಿದ್ರೆ ಕೋಟ್ಯಾಧೀಶ್ವರನೇ ಆಗ್ತಿದ್ಲು. ಹ್ಮ್